ಓಕೆ. ಆಮೇಲೆ ಯಡಿಯೂರಪ್ಪನವರು ಈಗ ಆಯ್ತು, ಎಲೆಕ್ಷನ್ನೇ ಮುಗಿದಿದೆ, ರಿಸಲ್ಟ್ ಬಂದಿದೆ, ಇನ್ನೇನು ಡಿಫ್ರೆನ್ಸ್ ಆಗೋದಲ್ಲ. ಬಟ್ ಸತ್ಯ ಹೇಳಿ, ಕಾಂಗ್ರೆಸ್ನಲ್ಲಿ ನೀವೇ ಮೊದಲು ಅವ್ರನ್ನ ಅಪ್ರೋಚ್ ಮಾಡಿದ್ರ, ಅವ್ರ ಕಡೆಯಿಂದ ಯಾರು ಅಪ್ರೋಚ್ ಮಾಡಿದ್ರ, ಸಿದ್ದರಾಮಯ್ಯನವ್ರು ಅಪ್ರೋಚ್ ಮಾಡಿದ್ರ ನಿಮ್ಮನ್ನು, ಅಥವಾ ಡಿ ಕೆ ಶಿವಕುಮಾರ್ ಅಪ್ರೋಚ್ ಮಾಡಿದ್ರೆ ಹೆಂಗಾಯಿತು? ಯಾಕಂದರೆ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಿರಂತರವಾಗಿ ಅವರು ಕಾಂಗ್ರೆಸ್ ನಾಯಕರ ಟಚ್ನಲ್ಲಿ ಇದ್ದರು. ಯಾವುದಾದ್ರೂ ಒಂದು ಆ ಥರ ಕುಮಾರಸ್ವಾಮಿಯವ್ರು ಬಿಡಿ ಸರ್, ಎಲ್ಲರಿಗೂ ಗೊತ್ತು. ಅವರು ಸುಮ್ಮನೆ ಹಿಟ್ ಆ್ಯಂಡ್ ರನ್ ಕೇಸ್ ಅಂತ. ನಾನೇನು ಹೇಳ್ತೀನಿ, ಅವತ್ತು ದಿವಸ ನನಗೆ ಯಾವ ಟಿಕೆಟ್ ಸಿಗಲಿಲ್ಲ. ನಾನು ನೇರ ಡಿ ಕೆ ಸುರೇಶ್ಗೆ ನಾನೇ ಅಪ್ರೋಚ್ ಮಾಡಿದೆ. ಓಕೆ. ಅವತ್ತು ಅವ್ನ ಫೋನಲ್ಲಿ ನಾನು ಮಾತಾಡಿದೆ. ನನ್ನ ಹತ್ರ ಒಂದು ಹಳೆ ನಂಬರ್ ಇತ್ತು, ನಾನು ಯಾವತ್ತೂ ಮಾತಾಡಿರಲಿಲ್ಲ. ಏನು ಬ್ರದರ್ ಅಂತ ಅಂದ. ಏನಪ್ಪ ಬರ್ತೀನಿ ಕಣೆ, ನಿಮ್ಮ ಅಣ್ಣ ಎಲ್ಲಿದ್ದಾರು ನೋಡು ಅಂತ ಅಂದೆ. ಏನು ವಿಷಯ ಅಂದ. ಬರ್ತೀನಿ ಮಾತಾಡೋಣ ಅಂತ ಅಂದೆ. ನಾನು ಒಂದು 6:30 7 ಗಂಟೆ ಇರ್ಬೋದು. ಅವತ್ತು ನೈಟ್ ನಾನು ಭಾಳ ಪ್ರಯತ್ನಪಟ್ಟು ಇಲ್ಲ ಅಂತ ಅಂದಾಗ ಅವ್ರ ಮನೇಲಿ ಕುತ್ಕೊಂಡು ಪುನಃ ಜೋಶಿಯವ್ರು ಕೇಳಿದ್ದೀನಿ. ಓಕೆ. ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಕುತ್ಕೊಂಡು ಜೋಶಿಯವ್ರು ಫೋನ್ ಮಾಡಿದ್ದೀನಿ. ಸರ್ ಹೇಳಿ ಸರ್, ನಾನು ಏನಾರು ಒಂದು ತೀರ್ಮಾನ ಮಾಡಬೇಕು ಅಂತೇಳಿ. ಜೋಶಿಯವರು ಇಲ್ಲ ಅಂತ ಅಂದರು, ನಿರಾಕರಿಸಿದ್ರು. ಅಂದರೆ ಪಾಪ ಅವರು ಪ್ರಯತ್ನ ಪಟ್ಟರು. ಕುಮಾರಸ್ವಾಮಿ ಒಪ್ತಾ ಇಲ್ಲ ರೀ, ಅವನೇನೋ ಫೋನೇ ಎತ್ತಾ ಇಲ್ವಂತೆ ನಡ್ಡಾ ಅವ್ರದ್ದು, ಇಲ್ಲಾಂದರೆ ನಾನು ಟಿಕೆಟ್ ಅನೌನ್ಸ್ ಮಾಡಿಸ್ತಾ ಇದ್ದೆ ಅಂತ ಅಂದರು. ನಿಂದು ಯೋಗೇಶ್ವರ್ ಏನು ತೀರ್ಮಾನ ಮಾಡ್ತೀಯ ಮಾಡ್ಕೊ ಅಂತಂದರು. ನಾನಾಗ ಡಿ ಕೆ ಶಿವಕುಮಾರ್ ಸುರೇಶ್ ಅವ್ರ ಮಧ್ಯೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಹೇಳಿದೆ, ಇಲ್ಲ ನನಗೆ ಆಯಿತು, ನಾನು ಕಂಟೆಸ್ಟ್ ಮಾಡ್ತೀನಿ ಅಂಥೇಳಿ. ಅವ್ರಿಗೂ ಬೇಕಿತ್ತು ಆ್ಯಕ್ಚುಲಿ. ಈ ಸಂದರ್ಭ ಹೆಂಗಿತ್ತಂದರೆ ಅವ್ರಿಗೂ ಒಳ್ಳೆ ಕ್ಯಾಂಡಿಡೇಟ್ ಬೇಕಾಗಿತ್ತು. ನನಗೂ ನಂದು ಹಳೆ ಪಕ್ಷ ಬೇಕಾಗಿತ್ತು. ಹೋದ್ವಿ. ಆಮೇಲೆ ನಾವು ಭಾಳ ಹಿಂದಿಂದ ಸ್ನೇಹಿತರು ಕೂಡ. ನಾವೇನು 30-35 ವರ್ಷದಿಂದ ನಾವು ಹೋಗೋಬಾರೋ ಅಂತಲೇ ಮಾತಾಡೋದು. ನಾವು ಭಾಳ ಆತ್ಮೀಯತೆ ಇದೆ ನನಗೂ, ಸುರೇಶ್ಗಾಗಲಿ ಶಿವಕುಮಾರ್ಗಾಗಲಿ. ಬೈದಾಡ್ಕೊಂಡಿದ್ವಿ. ಆಯ್ತಪ್ಪ ಮಾತಾಡಿ ಆಯಿತು, ಏನು ತೀರ್ಮಾನ ಅಂದ್ವಿ. ಮುಖ್ಯಮಂತ್ರಿಗೆ ಫೋನ್ ಮಾಡಿದ್ರು ಶಿವಕುಮಾರ್, ಯೋಗೇಶ್ವರ್ ಬಂದವನು ಸರ್, ಕರ್ಕೊಂಬರ್ತೀನಿ ಅಂತ. ಅವ್ರು ಕರ್ಕೊಂಡು ಬಾ ಅಂತ ಅಂದರು. ಇಮಿಡಿಯೇಟಾಗಿ ಅಲ್ಲಿ ಹೋದ್ವಿ. ಅಲ್ಲಿಂದ ಪಾರ್ಟಿ ಆಫೀಸ್ಗೆ ಹೋದ್ವಿ. ಎಲ್ಲ ಒಂದು 3-4 ಗಂಟೆಲಿ ಮುಗಿದೋಯ್ತು. ಶುಭಸ್ಯ ಶೀಘ್ರಮನ್ನ ಆಗ್ಬಿಡ್ತು. ತಾವು ಹೇಳಿದರೆ ಬಿ ಜೆ ಪಿಯ ಕೆಲವು ಮಿತ್ರರು ಬಹಳ ಪ್ರಯತ್ನ ಪಟ್ಟರು ನಿಮಗೆ ಟಿಕೆಟ್ ಕೊಡಿಸೋದಕ್ಕೆ ಅಂತ. ನೀವು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದಮೇಲೂ ಬಹಳ ಸಹಾಯ ಮಾಡಿದ್ರು ಅಂತ ರೂಮರು. ಇಲ್ಲ, ಅವರು ನಾನು ಬಿ ಜೆ ಪಿ ಇದ್ದಾಗ ನಾನು ಸಹಾಯ ಮಾಡಿದ್ರು. ಓಕೆ. ಬಿ ಜೆ ಪಿ ಬಿಟ್ಟ ಮೇಲೆ ನಾನು ಯಾರನ್ನೂ ಇಲ್ಲಿವರೆಗೂ ಸಂಪರ್ಕ ಮಾಡಲಿಲ್ಲ, ಯಾರಿಗೂ ಸಂಪರ್ಕ ಮಾಡಲಿಲ್ಲ. ಬಟ್ ಅವ್ರಿಗೆ ನನ್ನ ಮೇಲೆ ಒಂದು ಸಿಂಪತಿ ಇರ್ಬೋದು ಅಂತ ಅನಿಸುತ್ತೆ ಅಷ್ಟೇ. ನನ್ನ ಮೇಲೆ ಸಿಂಪತಿ ಇದೆ. ಅವನು ನನ್ನಿಂದ ಒಂದಷ್ಟು ಪಾರ್ಟಿ ಕೆಲಸ ಆಗಿತ್ತು. ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ಪಾರ್ಟಿ ಕಟ್ಟು ಪ್ರಯತ್ನ ಮಾಡಿದೆ. ಸರ್ಕಾರ ರಚನೆ ಮಾಡಲೂ ಒಂದು ಕಷ್ಟಪಟ್ಟಿದ್ದೆ. ಅವ್ರಿಗೆಲ್ಲ ಅರಿವಿತ್ತು, ಅದರ ಫಲಾನುಭವಿಗಳು ಅವರೆಲ್ಲ. ಹಾಗಾಗಿ ನನ್ನ ಮೇಲೆ ಒಂದಷ್ಟು ಸಿಂಪತಿ ಇತ್ತು. ಬಟ್ ಆದರೆ ನನಗೆ ಸಹಾಯ ಅಂತ ಅವ್ರು ಯಾವುದೇ ರೀತಿ ನಾನು ಅವರಿಂದ ಸಹಾಯ ನಿರೀಕ್ಷೆನೂ ಮಾಡಿಲ್ಲ. ನನಗೆ ಸಾಮರ್ಥ್ಯ ಇತ್ತು. ನಾನು ಚುನಾವಣೆಯಲ್ಲಿ ಹೋರಾಟ ಮಾಡಿದ್ವಿ, ಚುನಾವಣೆ ಗೆದ್ವಿ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.